ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ಸುಧಾರಿಸಬೇಕು ಎಂದು ಸರ್ಕಾರ ಕೋಟಿ ಖರ್ಚು ಮಾಡುತ್ತಿದ್ದರೆ, ಇತ್ತ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಶಿಕ್ಷಕನೊಬ್ಬನ ಅಮಾನವೀಯ ಕೃತ್ಯ ಬೆಳಕಿಗೆ ಬಂದಿದೆ. ಹಂಪಾಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳ ವರ್ತನೆಗೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಇದು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಾಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿನ ಮುಖ್ಯ ಗುರುಗಳಾದ ಜಿ. ಉಮೇಶ್ ತಂದೆ ಮರಿಲಿಂಗಪ್ಪ ಎಂಬುವವರ ವಿರುದ್ಧ ಈಗ ಗ್ರಾಮಸ್ಥರು ತಿರುಗಿಬಿದ್ದಿದ್ದಾರೆ. ಈ ಶಿಕ್ಷಕರು ಶಾಲೆಗೆ ಬಂದ ದಿನದಿಂದಲೂ ಸಹೋದ್ಯೋಗಿಗಳ ಜೊತೆ ಅಸಭ್ಯವಾಗಿ ವರ್ತಿಸುವುದು ಮಾತ್ರವಲ್ಲದೆ ಗ್ರಾಮದ ಹಿರಿಯರಿಗೂ ಗೌರವ ನೀಡದೆ ಆತಂಕದ ವಾತಾವರಣ ಸೃಷ್ಟಿಸಿದ್ದಾರೆ ಎನ್ನುವುದು ಗ್ರಾಮಸ್ಥರ ನೇರ ಆರೋಪ. ಆರೋಪಗಳು ಇಲ್ಲಿಗೆ ನಿಂತಿಲ್ಲ. ಈ ಮುಖ್ಯ ಗುರುಗಳು ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣಿನ ಆಸೆ ತೋರಿಸಿ ಇಲ್ಲವೇ ಹೊಡೆಯುವ ಬೆದರಿಕೆ ಹಾಕಿ ಶಾಲೆಯ ಶೌಚಾಲಯಗಳನ್ನು ತೊಡಿಸಿದ್ದಾರೆ ಎನ್ನಲಾಗುತ್ತಿದೆ. ಈ ವಿಷಯವನ್ನು ಮನೆಯಲ್ಲಿ ಹೇಳಿದರೆ ಶಿಕ್ಷೆ ನೀಡಲಾಗುವುದು ಎಂದು ಪುಟ್ಟ ಮಕ್ಕಳಿಗೆ ಬೆದರಿಕೆ ಹಾಕಿದ್ದಾರೆ ಎಂಬ ವಿಚಾರ ಪೋಷಕರ ವಿದ್ಯೆಗೆಡಿಸಿದೆ. ವಿದ್ಯೆ ಕಲಿಸಬೇಕಾದ ಗುರುಗಳೇ ಮಕ್ಕಳ ಕೈಗೆ ಪೊರಕೆ ನೀಡಿರುವುದು ಗ್ರಾಮದಲ್ಲಿ ದೊಡ್ಡ ಮಟ್ಟದ ಗೊಂದಲ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮಸ್ಥರಾದ ಮಂಜುನಾಥ್, ಶಿವಕುಮಾರ್ ಬಳಿಗೇರ್, ಶಿವಪ್ಪ, ಸಿಗನಹಳ್ಳಿ ಬಸವರಾಜ್, ತಿ. ಮಹೇಂದ್ರ, ದೊಡ್ಡ ಬಸವರಾಜ್ ಸೇರಿದಂತೆ ಊರಿನ ಸಾರ್ವಜನಿಕರು ಈ ಶಿಕ್ಷಕನನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಇಂತಹ ಶಿಕ್ಷಕರಿಂದ ನಮ್ಮ ಮಕ್ಕಳ ಭವಿಷ್ಯ ಏನಾಗಬೇಕು ಎಂದು ಗ್ರಾಮಸ್ಥರು ಪ್ರಶ್ನಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಶಾಲೆಯ ಆವರಣದಲ್ಲಿ ಈಗ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳ ಹಿತದೃಷ್ಟಿಯಿಂದ ಈ ಪ್ರಭಾವಿ ಮುಖ್ಯಗುರುಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತಾರಾ ಎಂದು ಕಾದು ನೋಡಬೇಕಿದೆ. ವರದಿ ರಮೇಶ್, ಸಂಪಾದಕರು ಹಂಪಿ ಧ್ವನಿ, ಕನ್ನಡ ನ್ಯೂಸ್. ಅಂತಾರೆ ನಮ್ಮ ಶಾಲೆಗೆ ಬೇಡ ಅಂತ ಹೌದು. ನಾಳೆ ನಮ್ಮ ಮಕ್ಕಳು ಕಳ್ಸೋಕ್ಕೂ ಹಿಂದೆ ಮುಂದೆ ನೋಡೋಕ್ಕಾಗ್ತದೆ ಸರ್. ಯಾಕಂದರೆ ಗೌರ್ಮೆಂಟ್ ಶಾಲೆ ಅಂದರೆ ನಮಗೆ ಶಿಕ್ಷೆ ಇವತ್ತು ಎಲ್ಲಿ ಬೇಕಾದ್ರೆ ಗೌರ್ಮೆಂಟ್ ಶಾಲೆ ಅಂದರೆ ಉಳಿಬೇಕು, ಬೆಳಿಬೇಕು. ನಮ್ಮ ಮಕ್ಕಳು ನಾಳೆ ಸೇರಿಸ್ಬೇಕಪ್ಪ ಅಂದರೆ ಇಲ್ಲಿ ಬೇಡ ಅಂತ ನನಗೆ ಉದ್ದೇಶ ಬರ್ತದೆ ಸರ್. ಇಂಥ ಎಸ್ಟಿಮೇಷನ್ ಬೇಡ ಸರ್. ಅದು ಆ ನಂತರ ಎಲ್ಲರೂ ಸೇರಿ ಹೌದು ಸರ್. ಅಮಾನತ ಆಗ್ಬೇಕು ಸರ್. ಹೆಡ್ಮೇಸ್ಟ್ರು ಒಂದು PT ಬೇಕು ಸರ್. ಇವ್ರು ಬೇಡ ಸರ್. ಬಾರೆ ಮಕ್ಕಳ ಕಡೆಯಿಂದ ಶಿಕ್ಷಣ ಕೊಡಬೇಕು. ಅದನ್ನು ವೃತ್ತಿಗಳನ್ನು ಮಾಡಬೇಕು, ಕ್ರಮ ಆಗಬೇಕು, ಕೂಡಲೇ ಅಮಾನತು ಮಾಡಬೇಕು ಅಂತ ಉನ್ನತ ಅಧಿಕಾರಿಗಳು ನಮ್ಮ ಬೇಡಿಕೆ. ಈ ವಿಚಾರವಾಗಿ ಈಗ ಮಕ್ಕಳು ಸ್ಕೂಲಲ್ಲಿ ಟಾಯ್ಲೆಟ್ ಸ್ಕೂಲ್ ಪ್ರೊವಿಜರ್ ಅಂತಂದೇಳಿ ನಿಮ್ಮ ಗಮನ ತಂದಿದೆ. ಅದನ್ನು ಮತ್ತು ಈಗ ಇರೋ ಆಫೀಸರ್ಗೆ ಹಾಕ್ಕೊಂಡು ಮತ್ತು ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ತಂದು ಅವ್ರ ಕಡೆಯಿಂದ ಇವತ್ತು ನಿನ್ನೆ ಕೂಡ ಅವರಿಗೆ ಮಾಹಿತಿ ತಿಳಿಸಿತ್ತು. ನಾವು ಬರ್ತಾಯಿದ್ದೀವಿ ಬನ್ನಿ ಅಂತಂದರೆ ಅವ್ರು ಇನ್ನೋವರೆಗೂ ಬಂದಿಲ್ಲ. ಅವ್ರಿಗೆ ಯಾವ ಥರ ಗೊತ್ತಿಲ್ಲ. ಮತ್ತೆ ನಾವು ಸಂಬಂಧ ಮತ್ತೆ ಅವ್ರಿಗೆ ಮನೆಗೆ ಕೂಡ ಈಗ ನಿಮ್ಮ ಅಜೆಂಡ ಏನು? ನಮ್ಮ ಅಜೆಂಡ ಅವರಿಗೆ ಸಸ್ಪೆಂಡ್ ಮಾಡ್ತಾರೆ. ಕಾನೂನು ಕ್ರಮದಲ್ಲಿ ಇಂದು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಎಲ್ಲ ಸಂದೇಶ ಕೂಡಲೇ ಅವರು ನಾವು ಕಾನೂನು ಕ್ರಮ ಕೈಗೊಂಡು ಮುಂದೆ ಮಕ್ಕಳಿಗೆ ಆಯ್ತು ಬಿಡಪ್ಪ. ಸರ್ ನಮಸ್ಕಾರ.
ಏನಿಲ್ಲ, ನಮ್ಮ ಉದ್ದೇಶ ನಮ್ಮೂರು, ನಮ್ಮ ಶಾಲೆ, ನಮ್ಮ ಮಕ್ಕಳು ಕನ್ನಡ ಶಾಲೆ ಉಳಿಬೇಕಂತಂದೇಳಿ ನಮ್ಮ ಹೋರಾಟ. ಯಾಕಪ್ಪ ಅಂತಂದರೆ ಈ ಹಿಂದೆನೇ ಆಲ್ರೆಡಿ ಒಂದು ಸರಿಸುಮಾರು 6 ತಿಂಗಳು ಅಥವಾ 1 ವರ್ಷದ ಹಿಂದೆ ಈಗಿರೋಂಥ ಪ್ರಭಾರಿ ಮುಖ್ಯ ಗುರುಗಳು, ಇವರು ಇನ್ಚಾರ್ಜ್ ಮೇಲೆ ಇರುವಂಥವ್ರು, ಈ ಮುಖ್ಯ ಗುರುಗಳು ನಮ್ಮ ಭಾಗ್ಯನಾಯ್ಕ ಅನ್ನುವಂಥ ಸಹ ಶಿಕ್ಷಕರ ಜೊತೆಗೆ ಅಥವಾ ಇನ್ನುಳಿದಂಥ ಸಹ ಶಿಕ್ಷಕರ ಜೊತೆಗೆ ವೈಯಕ್ತಿಕ ಉದ್ದೇಶಗಳನ್ನು ಉನ್ನಾರಗಳನ್ನು ಇಟ್ಕೊಂಡು ಶಾಲೆಗೆ ಹೊಡೆದಾಡೋದು, ಕಿತ್ತಾಡೋದು ಮಾಡೋದು, ಅದು ಮಕ್ಕಳ ಮೇಲೆ ಪರಿಣಾಮ ಬೀರೋದು. ಅದಾದಮೇಲೆ ಇತ್ತೀಚಿನ ದಿನಗಳಲ್ಲಿ ತಾವೇ ತಮ್ಮ ಪಿ ಟಿ ಮೇಸ್ಟ್ರು ಅಂದರೆ ಅವರೇ ಶಾಲೆಯ ಸಹ ಶಿಕ್ಷಕರಾದಂಥ ಪಿ ಟಿ ಮೇಸ್ಟ್ರು ಮಾಡಿರೋಂಥ ವಿಡಿಯೋದ ಪ್ರಕಾರ ವಿಡಿಯೋದಲ್ಲಿ ಅತಿ ಹೆಚ್ಚಾಗಿ ಕಂಡು ಬಂದೈತಿ. ಏನು ಮಕ್ಕಳ ಕಡೆಯಿಂದ ಶೌಚಾಲಯ ಕ್ಲೀನ್ ಮಾಡಿರೋದಾಗಿರಲಿ, ನೆಕ್ಸ್ಟು ಆಹಾರ ಪದಾರ್ಥದಲ್ಲಿ ಕಳಪೆ ಆಹಾರ ಪದಾರ್ಥ ವಿತರಣೆ ಮಾಡಿರೋದಾಗಿರಲಿ, ಬಾಳೆಹಣ್ಣಿಂದು ಇನ್ನು 1 ಥಿಂಗ್ ಎಲ್ಲ ನಿಮಗೆ ವಿಡಿಯೋ ಮಾಧ್ಯಮದವರಿಗೆಲ್ಲ ಕೊಡ್ತೀವಿ, ವಿಡಿಯೋ ಕೊಡ್ತೀವಿ, ರೈಟಿಂಗ್ ಮೂಲಕ ಏನು ಎಲ್ಲ ಕೊಡ್ತೀವಿ. ಅದರ ಮೂಲಕ ಈ ನಿಮ್ಮ ಮಾಧ್ಯಮದವ್ರ ಮೂಲಕ ಕೈ ಮುಗಿದು ಬೇಡ್ಕೊಂತೀವಿ. ಸಹ ಶಿಕ್ಷಕರು ಅಂದರೆ ಯಾರು ಪಿ ಟಿ ಮೇಸ್ಟ್ರು ಮತ್ತು ಅವರು ಇನ್ನೊಬ್ರು ಯಾರು ಹೆಡ್ ಮೇಸ್ಟ್ರು, ಅವರ ಇಬ್ಬರ ವೈಯಕ್ತಿಕ ದ್ವೇಷಗಳಿಂದ, ವೈಯಕ್ತಿಕ ಜಗಳಗಳಿಂದ ಮಕ್ಕಳಿಗೆ ಪರಿಣಾಮ ಬೀರಕತ್ತೇವು. ಇನ್ನೇನು ನಾವು ಮಾರ್ಚ್ನ ಹಂತದಲ್ಲಿದ್ದೀವಿ. ಮಾರ್ಚ್ನ ಹಂತದಲ್ಲಿ ಪರೀಕ್ಷಾ ದೃಷ್ಟಿಯಿಂದ, ಶಿಕ್ಷಣದ ದೃಷ್ಟಿಯಿಂದ, ವಿದ್ಯಾಭ್ಯಾಸದ ದೃಷ್ಟಿಯಿಂದ ಒಬ್ಬ ಶಿಕ್ಷಕರು ಹೆಡ್ ಮೇಸ್ಟ್ರ್ ಆಗಿರಲಿ, ಇನ್ನುಳಿದಂತೆ ಯಾವುದೇ ಶಿಕ್ಷಕರಾಗಿರಲಿ, ಇವರು ಕಲಿಕಾ ದೃಷ್ಟಿಯಿಂದ ಇವ್ರು ಕೆಲಸ ಮಾಡಕತ್ತೀರ, ಸಂಬಳಕ್ಕೋಸ್ಕರ ಕೆಲಸ ಮಾಡಕತ್ತೀರ. ಇವರು ಖಾಲಿ ಬಿದ್ದು ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ, ಬಿ ಒಗೆ, ಡಿ ಡಿ ಪಿ ಅವರಿಗೆ ಕೈ ಮುಗಿದು ಬೇಡ್ಕೊಂತೀವಿ. ಈ ಕೂಡಲೇ ಇನ್ನು 1 ದಿನ ಅಥವಾ 2 ದಿನದಲ್ಲಿ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನ ಇವರಿಗೆ ಕ್ರಮ ಜರುಗಿಸ್ಬೇಕು, ಅಮಾನತು ಮಾಡಬೇಕು ಅಂತಂದೇಳಿ ನಿಮ್ಮ ಮಾಧ್ಯಮದವ್ರ ಮೂಲಕ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀವಿ. ನಮಸ್ಕಾರ. ಈಗ ಸರ್ಕಾರಗಳು ಒಂದು ಜಾಗೃತಿ ಏನು ಮಾಡ್ತಾ ಇದೆ, ನನ್ನ ಹೆಸರು ಮಹೇಂದ್ರ ಅಂತ. ಸರ್ಕಾರ ಜಾಗೃತಿ ಏನು ಮಾಡ್ತಾ ಇದೆ ಅಂದರೆ, ಕನ್ನಡ ಶಾಲೆ ಉಳಿಲಿ, ಕನ್ನಡ ಶಾಲೆ ಬೆಳೀಲಿ, ಎಲ್ಲರಿಗೆ ಸಾರ್ವಜನಿಕ ಬಡ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಅಂತೇಳಿ ಸರ್ಕಾರ ಅಭಿಯಾನಗಳು ಮಾಡ್ತಾ ಇದೆ. ಇಂಥ ಒಂದು ಸರ್ಕಾರಿ ಶಾಲೆಯಲ್ಲಿ ಸೇರೋದೇ ಅಪರೂಪ. ಅಂಥ ಒಂದು ದಿನಗಳಲ್ಲಿ ಇವತ್ತು ಈ ಒಂದು ಮುಖ್ಯ ಗುರುಗಳು ಏನು ಜವಾಬ್ದಾರಿ ತಗೊಂಡಿದ್ದಾರೆ, ಈ ಪ್ರಭಾರಿಗಳು, ಮುಖ್ಯ ಗುರುಗಳು ಅಲ್ಲ, ಬಡ್ತಿ ಅಲ್ಲ ಅವ್ರದ್ದು, ಅಂಥವ್ರು ಅಮಾಯಕ ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣಿನ ಆಮಿಷ ತೋರಿಸಿ, ಬೇರೆ ಬೇರೆ ಆಮಿಷ ತೋರಿಸಿ ಆ ಮಕ್ಕಳಿಗೆಲ್ಲ ಶೌಚಾಲಯಗಳು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಟೀಚರ್ ಜೊತೆಗೆ ನೀವು ಸಂದರ್ಶನ ಮಾಡಿರಿ. ಯಾವ ಒಬ್ಬ ಶಿಕ್ಷಕರು ಸಹ ಈ ನಡವಳಿಕೆನ ಒಪ್ತಾ ಇಲ್ಲ ಆತಂದ ಅಷ್ಟು ಒಂದು ಏನೋ ನಡವಳಿಕೆಯಲ್ಲಿ ಭಾಳ ವಿಚಿತ್ರ ವರ್ತನೆಗಳು. ಅದಕ್ಕೆ ಇಲ್ಲಿರೋ ಶಿಕ್ಷಕರು ಕೂಡ ನಾವೇ ಟ್ರಾನ್ಸ್ಫರ್ ಆಗಿ ಹೋಗ್ಬಿಡ್ತೀವಪ್ಪ, ಈ ಸವಾಸ ಸಾಕು ಅಂತ. ಹಾಗಾದರೆ ನಾಳೆ ಹಂಪಾಪಟ್ಟಣಕ್ಕೆ ಶಾಲೆಗೆ ಬೇರೆ ಟೀಚರ್ಗಳು ಬರ್ತಾರಾ? ಮತ್ತು ಇಲ್ಲಿ ಶಿಕ್ಷಣದ ಗತಿ ಏನು? ಆಮೇಲೆ ಈಗ ಆಗೋದು ನೋಡಿದ್ರೆ ಮಕ್ಕಳು ಕೂಡ ನಾಳೆ ನಮ್ಮ ಪಾಲಕರೆಲ್ಲ ನಮ್ಮ ಮಕ್ಕಳು ಬೇಡ ಇಲ್ಲಿ ಹಾಕೋದು ಈ ಹಂತಕ್ಕೆ ಬರ್ತಾ ಇದೆ. ಈ ಥರ ಎಲ್ಲ ಸಮಸ್ಯೆ ಆಗಿದೆ. ಇದೆಲ್ಲ ಮತ್ತು ಅವ್ರ ಗಮನಕ್ಕೆ ಆಗಿಲ್ಲ ಸರ್. STMC ಅಧ್ಯಕ್ಷರ ಗಮನಕ್ಕೂ ಮತ್ತು ಬಿ ಅವ್ರಿಗೂ ಎಲ್ಲರಿಗೂ ತಂದಿದ್ದೀವಿ. ಅಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಅವರು ಕೂಡ ಅಮಾನತ್ ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ಬಿ ಅವ್ರಿಗೆ ಮನವಿ ಕೊಡೋಕೆ ಹೋಗಿದ್ದಾರೆ. ನಿಮ್ಮ ಹೋರಾಟ ನೀವು ಏನು ಮಾಡಿರಿ, ನಮ್ಮ